ಮೈತ್ರ, ಇದೇ ನೋಡು ರಾಣಿ ಚೆನ್ನಮ್ಮ ಪಾರ್ಕ್. ಎಷ್ಟು ಚೆನ್ನಾಗಿಲ್ವೇ? ಚೆನ್ನಾಗಿಲ್ಲ. ಏನು ಹೇಳ್ತೀವ ಮೈತ್ರ? ಬೆಂಗಳೂರಿನಂತೆ ಎಲ್ಲ ಹಳ್ಳಿಗಳು ಚೆನ್ನಾಗಿಲ್ಲವೆ ಅಂದರೆ ಹೇಗೆ ಆಗುತ್ತದೆ? ಇಲ್ಲಿ ಬೇಜಾರಾದಾಗ ಎಲ್ಲ ಹಳ್ಳಿ ಜನರು ಬಂದು ಇಲ್ಲಿ ಟೈಮ್ ಪಾಸ್ ಮಾಡಿ ಹೋಗುತ್ತಾರೆ. ಅಂಥದ್ರಲ್ಲಿ ನೀನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀಯಲ್ಲ. ಸರಿ ಆಯಿತು, ಬೇಜಾರಾದಾಗ ಇಲ್ಲಿ ಬಂದು ಕುಳಿತುಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಸಿಗುತ್ತದೆ. ನೋಡಿ ಚೈತ್ರ, ಸ್ವಲ್ಪ ಸಾಯಂಕಾಲ ನನಗೆ ಬರಲು ಸ್ವಲ್ಪ ಟೈಮ್ ಆದರೂ ಆಗ್ಬೋದು. ಗಾಡಿ ಕೊಟ್ಟು ಕಳಿಸಿರ್ತೇನೆ, ನೀನೇ ಬಂದು ಬಿಡು. ಅಯ್ಯೋ ಇಲ್ಲಿ ಅಷ್ಟೊಂದು ಅರ್ಜೆಂಟಾ? ನೀವು ಈಗಲೇ ಹೋಗ್ಲೇಬೇಕೇನು? ಹೌದು ಚೈತ್ರ, ಈ ಏರಿಯಾದಲ್ಲಿ ಯಾವನೋ ಒಬ್ಬ ಗುಂಡನ ಮಗ ಇಲ್ಲಿ ಏರಿಯಾದ ಜನರಿಗೆ ತೊಂದರೆ ಕೊಡ್ತಿದ್ದಾನಂತೆ. ಅದಕ್ಕೆ ಸಾಹೇಬರು ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಕರೆದುಕೊಂಡಿದ್ದಾರೆ. ನಾನು ಹೋಗಲೇಬೇಕು. ಬರ್ತೀನಿ ಚೈತ್ರ, ಬಂದೇ ಬರ್ತೀನಿ. ವಾ, ಇದೆಂತ ಸ್ಥಳ! ಎತ್ತ ನೋಡಿದರು ಬರೀ ಪ್ರೇಮಿಗಳೇ ಇದ್ದಾರೆ. ಅಪ್ಪ ಇಲ್ಲಿ ನೋಡು, ಇಲ್ಲಿ ಕೂಡ ಪ್ರೇಮಿಗಳೇ ಇದ್ದಾರೆ. ಅಪ್ಪ, ಇಂಥ ಪ್ರೇಮಿ ಒಳಗೆ ಮಧ್ಯೆ ಒಬ್ಬಟ್ಟಿಯಾದ ನಾವು ಇಲ್ಲಿ ಇರಬಾರ್ದು. ಆದಷ್ಟು ಬೇಗ ನಾನು ಇಲ್ಲಿಂದ ಹೊರಟು ಹೋಗ್ಬೇಕು. ಜೊತೆಯಾಗಿ ಬಂದರು ಹಾಡಿ ಕುಣಿಯಲು. ಅಪ್ಪ, ಸಿನಿಮಾದಲ್ಲಿ ಹೀರೋ ನೀವು ಒಂಟಿಯಾಗಿ ನಿಂತಾಗ ಹೀರೋ ಬಂದಂತೆ ಬಂದಿದ್ದೀರಲ್ಲ, ನೀವು ತುಂಬಾ ಧೈರ್ಯವಂತರು ಬಿಡಿ. ಧೈರ್ಯವಂತರೆಂದು ಹೇಳಿ ಮಾತನಾಡಬೇಡ. ನೀನು ಯಾರು, ಯಾವ ಊರಿನವಳು ಮೊದಲು ಹೇಳು. ಆದ್ದರಿಂದ ನಿನಗೇನಾಗಬೇಕಾಗಿದೆ? ಯಾಕೆ ಸಂಬಂಧ ಬೆಳೆಸಬೇಕೆಂಬ ಆಸೆನಾ? ನಿನ್ನಂತ ಸುಂದರವಾದ ಹೆಣ್ಣು ತನ್ನಿಂದ ತಾನೇ ಈ ರಸಿಕನ ಹೃದಯ ಮಂದಿರ ಪ್ರವೇಶಿಸದಂದರೆ ಅದಕ್ಕೆ ಒಪ್ಪದಿರುವ ಮೂರ್ಖ ನಾನಲ್ಲ. ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ. ನಿನ್ನ ಹೆಸರೇನು ಹೇಳು. ಹಾಗೆ ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಭೂಲೋಕದ ಭೀಕರ ಬರಗಾಲ ಬಂದರು ಬಂದು ನಿಂತು ನಮಗೆ ಬಡವರಿಗೆ ಸಾಲ ಕೊಟ್ಟ ಪತಿ ಪ್ರಖ್ಯಾತಂತ ಸೈಡ್ ಬಿಸಿನೆಸ್ ಸಾಕಷ್ಟಿದೆ. ಎಷ್ಟೇ ಕಷ್ಟ ಬಂದರೂ ನನ್ನ ಶ್ರೀಮಂತಿಕೆ ಮಾತ್ರ ಕಡಿಮೆ ಆಗಲ್ಲ. ಅದನ್ನೇಕೆ ಕೇಳಿದೆ? ಅದಿರ್ಲಿ, ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ಜೈಲಿಗೆ ಹೋಗಿ ಬಂದಿದ್ದೀರಾ? ನನ್ನನ್ನು ಜೈಲಿಗೆ ಹೋಗುವಷ್ಟು ಸಣ್ಣ ಮನುಷ್ಯನಂತ ತಿಳಿದಿವೆ. ಅಂತ ಪ್ರಸಂಗ ಈ ಪ್ರಖ್ಯಾತನಿಗೆ ಬಂದರೆ ಅಲಕ್ಷಣದಲ್ಲಿ ಮುಚ್ಚ ಹಾಕೊಟ್ಟು ಸಿಲುಕಲು ಅಲ್ಲಿಂದ ದಿಲ್ಲಿವರೆಗೆ ಇದೆ. ಇನ್ನಷ್ಟು ನೀನು ಇಲ್ಲೇ ನಿಂತಿದ್ದೆ ನಿಜವಾದ್ರೆ ಸೀದಾ ಜೈಲು ಸೇರ್ಬೇಕಾಗುತ್ತದೆ. ಜೈಲು ಸೇರಿ ಅಲ್ಲಿ ಇದ್ದು ಅನುಭವ ಪಡೆದುಕೊಂಡು ಬರುವಂತೆ. ನನ್ನನ್ನು ಜೈಲಿಗೆ ಕಳಿಸ್ತೀಯಾ? ನೋಡು, ಸುಮ್ಮನೆ ನಿನ್ನ ಬಂಡ ಧೈರ್ಯದ ಮಾತನ್ನು ಹೇಳಿದರೆ ನಿನ್ನ ಬಿಟ್ಟು ಹೋಗುವುದನ್ನು ತಿಳಿಯಬೇಡ. ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡದೆ ಬಂದು ನನ್ನನ್ನು ಪ್ರೀತಿಸು. ನಿನ್ನೆತ್ತರದಷ್ಟು ಹಣ ಬಿಸಾಕುತ್ತೇನೆ. ಮುಚ್ಚೋ ಬಾಯಿನ. ಎಲ್ಲೋ ನೀಚ, ಸುತ್ತಮುತ್ತಲೂ ಜನರಿದ್ದಾರೆ. ನೀನೇನಾದರೂ ಇದೇ ರೀತಿಯ ಹಾರಾಡಿದ್ರೆ ನಿಜವಾದ್ರೆ ಆ ಜನರು ನಿನ್ನಂತ ಜೀವಂತ ಬಿಡೋದಿಲ್ಲ. ಎಚ್ಚರವಿರಲಿ. ಜನರು ಇದು ಪಾರ್ಕು. ಇಲ್ಲಿಗೆ ಬರುವರೆಲ್ಲ ಪ್ರೇಮಿಗಳು. ನಮ್ಮನ್ನು ಪ್ರೇಮಿಗಳೆಂದು ತಿಳಿತಾರೆ ಹೊರತು ನಮ್ಮನ್ನು ನೆದರೆತ್ತಿ ಸಹ ನೋಡುವುದಿಲ್ಲ. ಅಂಥದ್ರಲ್ಲಿ ನಿನ್ನ ಬೋಂಡದ ಮಾತನ್ನು ಕೇಳಿ
ನಿನ್ನಂತ ಕಳ್ಳ ಕಾಮಿನಿಯನ್ನು ಕೈ ಬಿಟ್ಟು ಹೋಗುವ ಚಂಡ ನಾನಲ್ಲ. ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡದೆ ಬಾ, ನನ್ನನ್ನು ಪ್ರೀತಿಸುವ. ಕಮಾನ್ ಡಾರ್ಲಿಂಗ್, ಕಮಾನ್. ಮುಚ್ಚ ಬಾಯಿ ಬಂಡ ನನ್ನ ಮಗನೇ. ನಿನ್ನಂತ ನೀತನಿಗೆ ನನ್ನ ಹೃದಯವನ್ನು ಕೊಟ್ಟು ಪ್ರೀತಿಸುತ್ತಾಳಂತ ತಿಳಿದುಕೊಂಡಿದೀಯಾ? ಹೇಳೋ ನೀಚ, ಈ ನನ್ನ ಹೃದಯವನ್ನು ನಿನ್ನಂತ ನೀಚರಿಗೆ ಕೊಡೋದಿಲ್ಲವೋ? ನಿನ್ನಂತ ಕಾಮುಕರಿಗೆ ಕಾಲಲ್ಲಿರುವ ಮೆಟ್ಟು ಕೈಗೆ ತೆಗೆದುಕೊಂಡು ನಿನ್ನ ಕೆನ್ನಿಗೆ ಬಾರಿಸಬೇಕಾಗುತ್ತದೆ. ನಿನ್ನ ಕೆನ್ನಿಗೆ ಬಾರಿಸಿ ನಿನಗೆ ಬುದ್ಧಿ ಹೇಳುವ ಗಂಡದೆ ಹೆಣ್ಣಿದೇನೆ, ನೆನಪಿಸಿಕೋ. ನಾನು ಕಣ್ಣಿಟ್ಟ ಕಾಮಿನಿಯರು, ನಾನು ಕರೆದೊಡನ ಕಾರು ಹತ್ತಿ ಬಾಲಿಗೆ ಬಂದು ನೀರು ಕುಡಿದು ನನ್ನನ್ನು ಪ್ರೀತಿಸಿ ತಮ್ಮ ಶೀಲವನ್ನೇ ದಾರಿ ಎರೆದ ನಾರಿ ಎರೆದಿಲ್ಲ. ಈ ನಿನ್ನ ಸಮಾಜದಲ್ಲಿ ಮಾಯದಿಂದ ಬಂದು ಮಾನವಂತವಾದ ಮನೆತನ ಹೆಣ್ಣುಗಳು ನನ್ನನ್ನು ಮೋಸವಾದ ಸತಿ ಸೋಳೆರಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲಿ. ಅಂತದ್ರಲ್ಲಿ ನಿನ್ನಂತ ಸುಂದರ ಸೌಂದರ್ಯತೆ ಹೆಣ್ಣನು ಕೆಟ್ಟು ಹೋಗುವ ಚಂಡ ನಾನಲ್ಲ. ಬಾ, ಮೋಚ ಬಾಯ್ನ. ನನ್ನ ಏನಾದ್ರೂ ಇಲ್ಲಿಗೆ ಬಂದಿದ್ದೇ ನಿಜವಾದ್ರಿ ನಿನ್ನನ್ನು ತೊಂಡಗೆ ಕತ್ತರಿಸಿ ನಾಯಿಗೆ ಹಾಕುತ್ತಾನೆ. ಎಚ್ಚರವಿರಲಿ. ನನ್ನನ್ನು ಕೊಚ್ಚು ಹಾಕಿಟ್ಟು ಸೂರ್ಯನೇ ನಿನ್ನ ಅಷ್ಟೇ ಅಲ್ಲ ಚೆನ್ನ. ಈ ಬ್ರಹ್ಮಾಂಡದಲ್ಲಿ ಯಾವನು ಹುಟ್ಟಿಲ್ಲ, ಹುಟ್ಟದೇ ಇಲ್ಲ. ನೋಡೇ, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡದೆ ಹೋಗ್ತರಿದ್ರು ಈ ನನ್ನ ಶೃಂಗಾರಕ್ಕೆ ನನ್ನನ್ನು ಚಿಂದಾರವಾದ ಕೊಟ್ಟು ನನ್ನನ್ನು ಪ್ರೀತಿಸುವ. ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಬೇಡ. ಹಗಲೊತ್ತಿನಲ್ಲಿ ಹದಿಹರಿಯದ ಹೆಣ್ಣುಗಳ ಶೀಲಹರಣ ಮಾಡೋದು ತಪ್ಪು. ಮರ್ಯಾದೆಯಿಂದ ಅವಳ ಕೈ ಬಿಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಜೀವಂತ ಸಮಾಧಿ ಮಾಡುತ್ತೇನೆ. ಲೆಕ್ಕತ್ತೆ ಯಾರು ನೀನು ನನ್ನ ಕೆಲಸಕ್ಕೆ ಹೊಟ್ಟೆಲ್ಲ ಬಡ್ಡಿ ಮಗ ಸೂರ್ಯ, ಹೆಂಗೆಟ್ಟದ ಬೆಂಕಿಯ ಸೂರ್ಯ. ಮೊನ್ನೆ ಬಂದು ನನ್ನ ಕೆಲಸಕ್ಕೆ ಅಡ್ಡಿಯಾದ ಬಡ್ಡಿ ಮಗನೇ, ಅವತ್ತು ಗಾಂಧಿ ಅಂತ ಬಂದು ಅಡ್ಡಿಯಾದೆ. ಇದು ಬೆಂಕಿ ಸೂರ್ಯನಿಂದ ಅಡ್ಡಿ ಆಗುತ್ತೆ. ಆ ಮಗನೇ, ಸುಮ್ಮನೆ ಅವಳನ್ನು ಬಿಟ್ಟು ಹೋಗು, ಇಲ್ಲದಿದ್ದರೆ ನಿನ್ನನ್ನು ಸತಾಯಿಸಬೇಕಾಗುತ್ತದೆ. ಎಚ್ಚರಿಕೆ. ಯಾವ ಯಾವ ಕೆಲಸಕ್ಕೆ ಯಾವ ಯಾವ ಹೆಸರಿನ ಅವಶ್ಯಕತೆ ಇದೆಯೋ ಅದನ್ನೇ ಇಟ್ಟುಕೊಳ್ಳುತ್ತೇನೆ. ಗಾಂಧಿನೂ ನಾನೇ, ರೌಡಿನೂ ನಾನೇ, ಅಷ್ಟೇ ಬೆಂಕಿ ಸೂರ್ಯನು ನಾನೇ. ಪ್ರತಿಯೊಂದು ಕೆಲಸಕ್ಕೆ 3 ವಾರ್ನಿಂಗ್ ಕೊಡ್ತೇನೆ. 3 ಮುಗಿದ ನಂತರ ಜನಸಂಖ್ಯಾ ಲಿಸ್ಟದಿಂದ ಅವರ ಅಂಕೆಯನ್ನು ತೆಗೆದು ಅವರ ಅಣಿಗೆ ಹಚ್ಚೋ ಬೆಂಕಿ ಸೂರ್ಯನು ನಾನೇ. ದೊಡ್ಡ ಸೂರ್ಯನ ತರ ಸತ್ತು ಹೋಗ್ತೇನೆ ಅಂತ ಈ ಬೆಂಕಿ ಸೂರ್ಯನ ಮುಂದೆ ಚೆಂಡು ತಿರುಗಿ ಮಾತನಾಡದೆ. ಕಾಲಲ್ಲಿರುವುದು ಮಚ್ಚು, ಬೆನ್ನಲ್ಲಿರುವುದು ಮಚ್ಚು. ಆ ನನ್ನ ಮೆಚ್ಚು ನನ್ನ ಕೈಗೆ ಬಂದ್ರೆ ದೇಹ ಆಗುವುದು ತುಂಡು ತುಂಡು. ಆಮೇಲೆ ನಿನ್ನ ದೇಹ ಮಣ್ಣಲ್ಲಿ ಮುಚ್ಚು. ಲೇ, ನನ್ನನ್ನು ಎದುರು ಹಾಕಿಕೊಳ್ಳಬೇಡ ಮಗನೇ, ನಾನು ಬಿರುಗಾಳಿ. ಕಾಯುವೆ ನಿನ್ನ ಮುಂದಿನ
ಆದರೆ ಎಂದಿದ್ರು ನೀನೇ ನನ್ನ ಶಿಕಾರಿ, ನೆನಪಿಟ್ಟುಕೊಳ್ಳಲೇ ಬಿಕಾರಿ. ಓಹೋ, ಬರ್ತನಂದ ಹೇಳಿ ಬೇರೆ ಕಡೆ ಏನಾದರೂ ಹೋದನ ಭರತ್ಮಾರ್? ಭರತ್ಮಾರ್, ನೀನು ಅತಯಸದ ಪಾತಾಳದಲ್ಲಿ ಅಡಗಿಕೊಳ್ತಾರ ಈ ಸೂರ್ಯನಿಂದ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಭರತ್ಮಾರ್, ಕಾಂತಾನ ಕೈಮಣ ನಿಂದೆ ಭಾವಪೂರ್ಣದ ಶ್ರೀತಾಂಜಲಿ. ನಿಲ್ಲಿ. ನೋಡಿ, ನಾನು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಅಂತ ತಿಳಿದು ಬಾಯಿಗೆ ಬಂದಂತೆ ಏನೇನೋ ಮಾತನಾಡಿಬಿಟ್ಟೆ. ಅಯ್ಯೋ, ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿಬಿಡಿ. ಮಲಿ, ನಿನ್ನನ್ನು ಕ್ಷಮಿಸುತ್ತೆ ನಾನ್ಯಾರೋ? ನಿನ್ನ ಗಂಡನೆ, ನಿನ್ನ ಭಾವನೆ, ಇಲ್ಲ ನಿನ್ನ ಸ್ನೇಹಿತನೇ? ನಡೆ, ಇಲ್ಲಿಂದ ನಡೆದು ಬಿಡು.